ಅವರು ನಾವು ಯಾವತ್ತೂ ಅಷ್ಟೇ ಅಮ್ಮ ಅಂತಲೇ ಕರಿತಿದ್ವಿ. ಅವರು ಇವತ್ತು ಬ್ರೈನ್ ಡೆಡ್ ಆಗಿದೆ. ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ನಾನು ರಂಗಭೂಮಿಗೆ ಬಂದಾಗ ನನ್ನ ತಿದ್ದಿ ತೀಡಿದಂಥ ತಾಯಿ ಅವರು ಇವತ್ತು ಅಷ್ಟೇ. ನಾನು ಅಮ್ಮನ ಥರನೇ ನೋಡ್ಕೊಂಡಿದ್ದೀನಿ. ಬೆಂಗಳೂರಿಗೆ ಕರ್ಕೊಂಬಂದ್ವಿ, ಟ್ರೀಟ್ಮೆಂಟ್ ಕೊಡಿಸಿದ್ವಿ, ಆಗಿಲ್ಲ. ತಿರ್ಗಾ ಊರಿಗೆ ಕರ್ಕೊಂಡೋದ್ರು ಅವರು. ನೋ ಮೋರ್ ಅಂದರೆ ಏನೂ ಆ್ಯಕ್ಟಿವ್ ಇಲ್ಲ. ಒಂದು ಪೈಪ್ ಹಾಕಿದ್ದಾರೆ ಮೂಗಿಗೆ, ಅದರಲ್ಲಿ ಒಂದು ಚೂರು ಗಂಜಿ ಮತ್ತು ನೀರನ್ನು ಹಾಕ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಯಾರು ಏನು ಅಂತಲೂ ಗೊತ್ತಾಗಲ್ಲ. ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂದರೆ, ಎಂಥ ಒಳ್ಳೆ ಕಲಾವಿದೆ ಅಂದರೆ ಹನುಮಕ್ಕ ಅಂದರೆ, ಮೈನಳ್ಳಿ ಹನುಮಕ್ಕ ಅಂದರೆ ಒಂದು ಹೆಸರಿದೆ ರಂಗಭೂಮಿ ಕಲಾವಿದರು ಅಂದರೆ. ನಂಗೆ ತುಂಬಾ ಬೇಜಾರಾಗುತ್ತೆ ಅವ್ರು ನೆನೆಸ್ಕೊಂಡ್ರೆ. ನಾನು ಕೇಳ್ಕೊಳೋದು ಒಂದೇ, ದೇವರು ಅಂತ ಇದ್ದರೆ ಅವ್ರನ್ನ ಹುಷಾರಾಗಿ ಕರ್ಕೊಂಬಂದು ನಮ್ಮ ಜೊತೆ ನಿಲ್ಲಿಸ್ಲಿ ಅಂತ ಕೇಳ್ಕೊತೀನಿ. ಫಸ್ಟು ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಫಸ್ಟು ಮಾತಾಡಿದ್ದು ಅವ್ರ ವಾಯ್ಸ್ ಕೇಳಿದ್ರೆ ನೀವು ನೋಡಿಬೇಕಾದ್ರೆ ಹೇಗಿತ್ತು ಅಂದರೆ ಮೈಕಳೆ ಒಂಥರ ಸೌಂಡ್ ಬರ್ತಿತ್ತು. ಇವತ್ತು ನಂಗೆ ತುಂಬ ಬೇಜಾರಾಗ್ತದೆ.